ವಯೋನಿವೃತ್ತಿ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ. ಸಿಂಧನೂರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಸಿಂಧನೂರು ಶಾಲೆಯ ಶಿಕ್ಷಕರಾದ ಶಂಕರರಾವ್ ಕುಲಕರ್ಣಿ ಮತ್ತು ಹನುಮಂತಪ್ಪ ಅವರು ಸೇವೆಯಿಂದ ನಿವೃತ್ತಿ ಹೊಂದಿದ್ದು, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು, ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಆರ್ಪಿ ಹನುಮಂತಪ್ಪ, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಮರಿಯಪ್ಪ ಬಿಎಸ್ಪಿ ಮಾತನಾಡಿ, ವಯೋನಿವೃತ್ತಿ ಹೊಂದಿದ ಶಿಕ್ಷಕರಾದ ಶಂಕರರಾವ್ ಕುಲಕರ್ಣಿ ಹಾಗೂ ಹನುಮಂತಪ್ಪ ಅವರು ಸುದೀರ್ಘ ಸೇವೆ ಸಲ್ಲಿಸಿ ಮೌಲ್ಯಯುತ ಶಿಕ್ಷಣ ನೀಡಿ ಶಿಕ್ಷಣ ರಂಗದಲ್ಲಿ ಹಲವಾರು ಚೇತನಗಳಿಗೆ ಸ್ಫೂರ್ತಿಯಾಗಿ ನಿವೃತ್ತಿಯಾಗುವ ಶಿಕ್ಷಕರು ತಮ್ಮ ಸರಳತೆಯ ವ್ಯಕ್ತಿತ್ವದಿಂದಲೇ ಚಿರಪರಿಚಿತರು. ವಿದ್ಯಾರ್ಥಿಯ ಶ್ರೇಯೋವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸೇವೆ ಮಾಡಿದ ಇಂತಹ ಶಿಕ್ಷಕರು ಸಿಗುವುದು ತುಂಬಾ ವಿರಳ. ಶಿಕ್ಷಣ ರಂಗದಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅವರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಂದ ಮಕ್ಕಳಿಗೆ ಮಾರ್ಗದರ್ಶನ ಅವಶ್ಯಕತೆ ಇದೆ. ಶಿಕ್ಷಕರ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಜೀವನದ ಉದ್ದಕ್ಕೂ ನಿಷ್ಠೆಯಿಂದ ಬೋಧನೆ ಮಾಡಿ ನೂರಾರು ಮಕ್ಕಳಿಗೆ ಜ್ಞಾನಾರ್ಜನೆ ನೀಡಿದ ಇಂತಹ ಶಿಕ್ಷಕರು ನಿವೃತ್ತಿಯ ಬಳಿಕ ಅವರ ಬದುಕು ಅತ್ಯಂತ ನೆಮ್ಮದಿಯಾಗಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಚಂದ್ರು, HP SDMC ಅಧ್ಯಕ್ಷ ವಿಜಯಕುಮಾರ್, ಬೆಲ್ಲದ ಮರಡಿ ಉಪಾಧ್ಯಕ್ಷೆ ಅಕ್ಷತಾ, ಮಲ್ಲಿಕಾರ್ಜುನ್, ಶಾಂತ ಗೋನವಾರ, ಶಿಕ್ಷಕರು ರಾಮದಾಸ್ ನಾಯಕ್, ರಾಜೇಂದ್ರ ಕುಮಾರ್, ವೀರೇಶ್ ಗೋನವಾರ ಹಾಗೂ ಸ್ಥಳೀಯ ಮುಖಂಡರಾದ ಹನುಮಂತಪ್ಪ ಪನ್ನೂರು, ಅಲ್ಲಮ್ಮ ಪ್ರಭು ಪೂಜಾರಿ, ಯಮನಪ್ಪ, BSNL ಹುಸೇನಪ್ಪ ಬಾಲಿ, ಜಗದೀಶ್ ವಕೀಲರು, ನಿರ್ಪಾದಪ್ಪ ನಾಗಲಾಪುರ್, ದುರ್ಗೇಶ್ ಬಾಲಿ, ದುರ್ಗಪ್ಪ ಪ್ರಸಾದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾರ್ಯಕ್ರಮ ಶ್ರೀ ಶಂಕರ್ ರಾಜಾರಾಮ್ ಸರ್ ಅವರು ಹಾಗೂ ಹನುಮಂತಪ್ಪ ಸರ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ನಿಮಿತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರೇ, ಮುಖ್ಯ ಗುರುಗಳೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸ್ಥಳೀಯರೇ, ಮುಖಂಡರೇ ಹಾಗೂ ಪಾಲಕರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೆ ಇವತ್ತು ಒಂದು ಕಡೆ ನೋಡಿದ್ರೆ ಸಂತೋಷ, ಮತ್ತೊಂದು ಕಡೆ ದುಃಖ ಅನಿಸ್ತದೆ. ಏನಂದರೆ ನಾ ಪ್ರತಿದಿನ ಬಂದಾಗ ಶಂಕರ್ ರಾಜಾರಾಮ್ ಸರ್ನ ಮತ್ತು ನಮ್ಮ ಹನುಮಂತಪ್ಪ ಸರ್ನ ನೋಡ್ತಿದ್ದೆ. ಗೇಟ್ ದಾಟಬೇಕಾದ್ರೆ ಹನುಮಂತಪ್ಪ ಸರ್ ಕಾಣಿಸ್ತಿದ್ರು ನನಗೆ, ಯಾಕಂದರೆ ಯಾವಾಗಲೂ ಮಕ್ಕಳ ಜೊತೆ ಕುಂದಿರ್ತಿದ್ರು. ಹಾಗೆ ಗೇಟ್ ದಾಟಿ ಬಂದು ನಡಿಕಲಿ ರೂಮ್ ನೋಡಿದಾಗ ನಮ್ಮ ಶಂಕರರಾವ್ ಸರ್ ಇರ್ತಿದ್ರು, ಇಲ್ಲ ಆಫೀಸಿಯಲ್ ಕೆಲಸ ಇದ್ದಾಗ ನೋಡಿದಾಗ ಶಂಕರರಾವ್ ಸರ್ ಸಿಗ್ತಿದ್ರು, ಜೊತೆಗೆ ಮೇಡಮ್ ಅವರು ಸಿಗ್ತಿದ್ರು. ಆದರೆ ತಮಗೆಲ್ಲರಿಗೂ ಗೊತ್ತು, ಸೇವೆಗೆ ಸೇರ್ತೀವಿ, ಸೇರಿದ ಮೇಲೆ ನಾವು ಕಡ್ಡಾಯವಾಗಿ 60 ವರ್ಷ ಆದಮೇಲೆ ನಿವೃತ್ತಿ ಆಗೋದು ಕಡ್ಡಾಯ. ಈ ಸಂದರ್ಭದಲ್ಲಿ ಸರ್ ಅವರು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ನಾನು ಕೆಲವೊಂದು ಅನಿಸಿಕೆಗಳನ್ನ ಹಂಚ್ಕೊಳ್ತೇನೆ. ಶಂಕರ್ ರಾಜಾರಾಮ್ ಸರ್, ನಾವೆಲ್ಲರೂ ಶಂಕರ್ ರಾವ್ ಸರ್ ಅಂತ ಕರಿತೀವಿ ಅವ್ರು ನಿಜವಾಗ್ಲೂ ಅಫಿಷಿಯಲ್ ಹೆಸರು ಏನಂದರೆ ಶಂಕರ್ ರಾಜಾರಾಮ್ ಅಂತೇಳಿ. ಸರ್ ಅವರು ಹೆಂಗಪ್ಪ ಅಂತಂದ್ರೆ, ಶಂಕರ್ ರಾಜಾರಾಮ್ ಸರ್ ಅವರು ಯಾವಾಗಲೂ ನಗ್ತಾ, ಹಿರಿಯರೇ ಇರಲಿ ಕಿರಿಯರು ಇರಲಿ, ಏನಾದರೂ ಸಜೆಷನ್ ಕೊಟ್ಟರೆ, ಏನಾದರೂ ಹೇಳಿದರೆ ನಗ್ತಾ ಸ್ವೀಕರಿಸ್ತಾ ಇದ್ದರು. ನಾನು ಅವ್ರಿಗಿಂತ ಅವರ ಸೇವೆ ಅಷ್ಟೇ ನನಗೆ ವಯಸ್ಸಾಗಿಲ್ಲ, ಆದರೂ ಬಂದ್ರೆ ಶಾಲೆಗೆ ನನಗೆ ಖುಷಿಯಾಗಿ ಕರೆದು ತುಂಬ ಆತ್ಮೀಯದಿಂದ ಮಾತಾಡ್ತಿದ್ರು. ಈ ಸರ್ ಈ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ಆಯ್ತು ಸರ್ ಮಾಡ್ತೀವಿ ಅಂತಿದ್ರು. ತಮಗೇನಾದರೂ ಗೊತ್ತಿಲ್ಲ, ಗುರುಗಳು ನಮ್ಮ ವಯೋನಿವೃತ್ತಿ ಜೀವನವನ್ನು ಮುಗಿಸಿ ವಿಶ್ರಾಂತಿ ಪಡೆಯಲು ಹೊರಟಿದ್ದಾರೆ. ಅವರಿಗೆ ನಮ್ಮ ಓಣಿಯ ಪರವಾಗಿ ಮತ್ತು ನಮ್ಮ ಅಂಬೇಡ್ಕರ್ ಲೋಕಮಂಡಲ ಮತ್ತು ಟ್ರಸ್ಟ್ ಪರವಾಗಿ ಮೊದಲು ಧನ್ಯವಾದವನ್ನು ತಿಳಿಸುತ್ತಾ, ಇವತ್ತು ನಾನು ಕೂಡ ಇಲ್ಲಿ SDMC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ನಾನಿದ್ದಾಗ ಸ್ಟಾಫ್ ಫುಲ್ ಇತ್ತು, ವಿದ್ಯಾರ್ಥಿಗಳು ಕೂಡ 85-90 ಮಕ್ಕಳಿದ್ರು. ಇವತ್ತು ಸರ್ ಹೇಳಿದಂಗೆ, ಹನುಮಂತಪ್ಪರು ಹೇಳಿದಂಗೆ, ಅದು ಕುಸಿಯುತ್ತಾ ಇವತ್ತು 30-35 ಹುಡುಗರು ಬಂದಿದೆ. ಕಾರಣ ಇಷ್ಟೇ, ಎಲ್ಲರೂ ಇಂಗ್ಲೀಷ್ ವ್ಯಾಮೋಹದ ಕಡೆ ಹೊರಟಿದ್ದೀವಿ. LKG UKG ಓದಿಸ್ಬೇಕು ಮಕ್ಕಳಿಗೆ, ಇಂಗ್ಲೀಷ್ ಮೀಡಿಯಮ್ನಾಗ ಓದಿಸಿದ್ರೆ ನನ್ನ ಮಕ್ಕಳು ಬುದ್ಧಿವಂತ ಅಂತ ಎಲ್ಲರೂ ತಿಳ್ಕೊಂಡಾರೆ. ಒಂದು ತಿಳ್ಕೋಬೇಕು, ನಾವು ಎಲ್ಲೇ ಓದಿಸ್ರು ಕೂಡ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಪತ್ರ ರ್ಯಾಂಕ್ ಬರ್ತಾರೆ. ಅಂಬೇಡ್ಕರ್ ಸಾಹೇಬರು ಸರ್ಕಾರಿ ಶಾಲೆಯಲ್ಲಿ ಲಾಸ್ಟ್ ಬೆಂಚಿಗೆ ಕುಂತ್ಕೊಂಡು ಓದಿ ಇವತ್ತು ದೇಶದ ಅತ್ಯುನ್ನತ ಸಂಜೆಯನ್ನು ಬರಲಿಕ್ಕೆ ಸಾಕ್ಷಿ ಆದರು ಬಂಧುಗಳೇ. ಯಾಕಂದರೆ ಅವ್ರು ದಿಟ್ಟ ಮನುಷ್ಯನಲ್ಲಿ ಇರಬೇಕು, ಓದಬೇಕು, ನಮ್ಮ ತಾಯಿ ಕಷ್ಟಪಟ್ಟು ನಮ್ಮ ಓದಿಸ್ತಾರೆ ಅನ್ನೋದು ಅವ್ರ ಮನುಷ್ಯನೇ ಉಳಿಬೇಕು. ಹಾಗಾದ್ರೆ ಚೆನ್ನಾಗಿ ಬಂದರೆ ಎಲ್ಲರೂ ಚೆನ್ನಾಗಿ ಇವತ್ತು ಪಾಠ ಮಾಡೋಕ್ಕೆ ನಮ್ಮ ಶಿಕ್ಷಕರು ಚೆನ್ನಾಗಿದ್ದಾರೆ, ಒಳ್ಳೆಯ ಶಿಕ್ಷಕರು ಇದ್ದಾರೆ, ಅತಿಥಿ ಶಿಕ್ಷಕರಿದ್ದಾರೆ. ನಾವೆಲ್ಲ ಪಾಲಕರು ಮತ್ತು ಓಣಿಯ ಮುಖಂಡರು ಮನೆ ಅಡ್ಡಾಡಿ ಎಲ್ಲರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಶಾಲೆಗೆ ಅಡ್ಮಿಷನ್ ಮಾಡಿಸೋದ್ರಲ್ಲಿ ನಾವು ಮುಂಚೂಣಿ ನಾಯಕರಾಗಿ ಹೊರಹೊಮ್ಮಬೇಕಾಗಿದೆ ಬಂಧುಗಳು.
ಯಾಕಂದರೆ ಇಂಥ ಕಾರ್ಯಕ್ರಮದಲ್ಲಿ ಬರ್ತೀವಿ ನಮ್ಮ ಮನೆ ನಾವು ಹೋಗ್ಬಿಡ್ತೀವಿ. ಈ ಓಣಿಗೆ ಸಾಲಿಗಳಿಗೆ ಯಾರು ಒಳ್ಳೊಳಗಲ್ಲ. ಆ ಕಾರಣಕ್ಕಾಗಿ ಬಂಧುಗಳೇ, ನಾನು ಹೆಚ್ಚಿಗೆ ಏನು ಮಾತಾಡಲ್ಲ. ಇವತ್ತಿನ ಭಾಳಷ್ಟು ಜನ ಮಾತಾಡಿದ್ದಾರೆ. ಈಗ ಕಾರ್ಯಕ್ರಮ ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.